ಕನ್ನಡ ಚಿತ್ರರಂಗದ ಜನಪ್ರಿಯ ನಟರಲ್ಲಿ ಒಬ್ಬರಾದ ಇವರು ಪ್ರಖ್ಯಾತ ನಿರ್ಮಾಪಕರಾದ ಎಸ್.ಎ. ಚೆನ್ನೇಗೌಡರ ಮಗ ಆದ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಖಡಕ್ ಫೇಸ್ನ ಹೊಂದಿರುವ ರೂರಿಂಗ್ ಸ್ಟಾರ್ ಅಂತಲೇ ಹೆಸರುವಾಸಿಯಾಗಿರುವ ನಮ್ಮ ಶ್ರೀ ಮುರಳಿ ಸರ್ ಅವರು ಇರುವ ಅಪಾರ್ಟ್ಮೆಂಟ್ ಇದೆ ನೋಡಿ ಸ್ನೇಹಿತರೆ. ಈ ಅಪಾರ್ಟ್ಮೆಂಟ್ ಅಥವಾ ಶ್ರೀ ಮುರಳಿ ಸರ್ ಅವರ ಮನೆ ಎಲ್ಲಿ ಬರುತ್ತೆ ಅಂತ ಈ ವಿಡಿಯೋ ಮುಖಾಂತರ ತಿಳಿಯೋಣ. ಸೊ ಬನ್ನಿ ವಿಡಿಯೋ ಫುಲ್ ನೋಡೋಣ. ನಾನು ಬರ್ತಿದ್ದೀನಿ ಚಿನ್ನ. ಹಾಯ್ ಎಲ್ಲ ಸ್ನೇಹಿತರೆ. ಸೊ ಎಲ್ಲರಿಗೂ ಶಿವರಾಕಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ನಾನು ಇವತ್ತು ಎಲ್ಲಿದ್ದೀನಪ್ಪ ಅಂದರೆ ಸ್ಯಾಂಕಿ ರಸ್ತೆ ಗಜರಾಜ್. ಸೊ ನೀವು ನೋಡ್ಬೋದು, ಗಲ್ಫ್ ಸ್ಟೇಡಿಯಮಿಂದ ಫ್ಲೈಓವರ್ ಮೇಲ್ಗಡೆಯಿಂದ ಬಂತು ಅಂದರೆ ನಮಗೆ ಲೆಫ್ಟ್ ಸೈಡ್ನಲ್ಲಿ ಗಜರಾಜ್ ಫ್ಲೈಓವರ್ ಇದು ಸಿಕ್ಕುತ್ತೆ, ಜುವೆಲ್ಲರ್ಸು. ಸೊ ಅಲ್ಲಿಂದ ಸ್ಯಾಂಕಿ ರಸ್ತೆ, ಇದು ಬಂದು ಅರಮನೆ, ಬೆಂಗಳೂರು ಅರಮನೆಗೆ ಹೋಗೋ ರಸ್ತೆ. ಸೊ ಇವತ್ತು ನಾನು ನಿಮಗೆ ಯಾವ ಸೆಲೆಬ್ರಿಟಿ ಮನೆ ತೋರಿಸ್ತಾ ಇದ್ದೀನಪ್ಪ ಅಂದರೆ ನಮ್ಮ ಕರ್ನಾಟಕದ ಅತಿ ಖಡಕ್ ಹೀರೋ ಅಂತಲೇ ಹೆಸರುವಾಸಿಯಾಗಿರುವ ನಮ್ಮ ರೂರಿಂಗ್ ಸ್ಟಾರ್ ಶ್ರೀ ಮುರಳಿ ಸರ್ ಅವರ ಮನೆ ಎಲ್ಲಿ ಬರುತ್ತೆ ಅಂತ ನಿಮಗೆ ಇವತ್ತು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಾವು ಫ್ಲೈಓವರ್ ಕೆಳಗಡೆ ಲೆಫ್ಟ್ಗೆ ತೊಗೋಬೇಕಾಗತ್ತೆ. ಇಲ್ಲಿ ಎಡಭಾಗ ತೊಗೊಂಡ್ರೆ ಇದು ನೇರವಾಗಿ ಹೋಯ್ತು ಅಂದರೆ ಇದು ನಮ್ಮ ಬೆಂಗಳೂರು ಅರಮನೆಗೆ ಹೋಗೋ ರಸ್ತೆ, ಇದು ಪ್ಯಾಲೇಸ್ಗೆ ಹೋಗೋ ರಸ್ತೆ. ಸೊ ನಾವಿಗೆ ನೇರವಾಗಿ ಹೋಗ್ತಾ ಇರಬೇಕು. ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ನಮ್ಮ ಕನ್ನಡದ ಹೆಸರಾಂತ ಹೀರೋ ಅಂತಲೇ ಹೆಸರುವಾಸಿಯಾಗಿರುವ ಶ್ರೀ ಮುರಳಿ ಸರ್ ಅವರ ಇಲ್ಲಿವರೆಗೂ ಹೆಚ್ಚು ಕಮ್ಮಿ ಆಗದಾಗ ಹೊಡೆದಿದ್ದೀನಿ. ಇನ್ಮೇಲೆ ಅವಳು ತಂಟೆಗೆ ಬಂದ್ರೆ ಲೆಕ್ಕದ ಬಗ್ಗೆ ಯೋಚನೆ ಮಾಡಲ್ಲ. ಶ್ರೀ ಮುರಳಿ ಸರ್ ಅವರ ಖಡಕ್ ಲುಕ್ಕು, ಖಡಕ್ ಆ್ಯಕ್ಟಿಂಗ್ಗೆ ಅವರಿಗೆ ರೋರಿಂಗ್ ಸ್ಟಾರ್ ಅಂತಲೇ ಬಿರುದು ಬಂತು. ಸೊ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಚಂದ್ರ ಚಕೋರಿ ಮೂವಿ ಮುಖಾಂತರ ಕನ್ನಡ ಇಂಡಸ್ಟ್ರಿಗೆ 2003ರಲ್ಲಿ ಪದಾರ್ಪಣೆ ಮಾಡಿದರು. ಅದಾದಮೇಲೆ ಹಿಟ್ ಮೇಲೆ ಹಿಟ್ ಮೂವಿಗಳನ್ನ ಕೊಟ್ಕೊಂಡು, ಸೊ ಅದರಲ್ಲಿ ಮೇಜರಾಗಿ ಉಗ್ರಂ ಫಿಲಮ್ ಮುಖಾಂತರ ಭರ್ಜರಿಯಾಗಿ ಹೆಸರು ಮಾಡಿಕೊಂಡ್ರು. ಸೊ ಅದಾದಮೇಲೆ ಮುಫ್ತಿ ಶಿವರಾಜ್ ಕುಮಾರ್ ಸರ್ ಜೊತೆಗೆ ಆ್ಯಕ್ಟಿಂಗ್ ಮಾಡಿ, ಅದಾದಮೇಲೆ ಭರಾಟೆ, ಮದಗಜ, ಬಗೀರ ಮೂವಿಗಳ ಮುಖಾಂತರ ಕನ್ನಡಿಗರ ಮನಸ್ಸಿಗೆ ಹೆಜ್ಜೆ ಇಟ್ಟರು. ಸೊ ಹೀಗೆ ಇಲ್ಲಿಂದ ನೇರವಾಗಿ ಹೋಗ್ತಾ ಇರಬೇಕು. ಸೊ ಇಲ್ಲಿ ನಿಮಗೆ ನೋಡ್ಬೋದು, ಈ ಸ್ಥಳ ಬಂದ್ಬಿಟ್ಟು ನಮ್ಮ ಬೆಂಗಳೂರು ಅರಮನೆಗೆ ಹೋಗೋ ರಸ್ತೆ. ಸೊ ಇಲ್ಲಿಂದ ಒಂದು 200 ಮೀಟರ್ಸ್ ದೂರ ಹೋಯ್ತು ಅಂದರೆ ಎಡಭಾಗದಲ್ಲಿ ನಮ್ಮ ಬೆಂಗಳೂರು ಅರಮನೆಗೆ ಹೋಗೋ ರಸ್ತೆ ಅಥವಾ ಬೆಂಗಳೂರು ಪ್ಯಾಲೇಸ್ಗೆ ಹೋಗೋ ರಸ್ತೆ. ನಾವು ಪ್ಯಾಲೇಸ್ ಗ್ರೌಂಡ್ ನೋಡಿದ್ದೀವಿ. ಪ್ಯಾಲೇಸ್ ಗ್ರೌಂಡ್ ಹಿಂಭಾಗದಲ್ಲಿ ಅರಮನೆ ಇರೋದು. ಸೊ ಹೀಗೆ ನಾವಿಲ್ಲಿ ಸ್ವಲ್ಪ ಒಂದು 50 ಮೀಟರ್ಸ್ ಬಂದರೆ ನೋಡಿ, ಇಲ್ಲಿ ನೋಡ್ಬೋದು ನೀವು, ಎಡಭಾಗದಲ್ಲೇ ಇರೋದು ಇದು ಬೆಂಗಳೂರು ಅರಮನೆ ಹೋಗೋ ರಸ್ತೆ, ಇದು ಎಡಭಾಗದಲ್ಲಿ. ಸೊ ಇಲ್ಲಿಂದ ನಾವು ಸ್ವಲ್ಪ ಮುಂದೆ ಬಂತು ಅಂದರೆ ಒಂದು ಸರ್ಕಲ್ ಬರುತ್ತೆ. ಈ ಸರ್ಕಲಲ್ಲಿ ರೈಟ್ಗೆ ತೊಗೋಬೇಕಾಗುತ್ತೆ, ಅಂದರೆ ಬಲಭಾಗಕ್ಕೆ ತೊಗೋಬೇಕಾಗುತ್ತೆ. ಸೊ ಇಲ್ಲಿ ಬಲಕ್ಕೆ ತಿರುಗಿದ ತಕ್ಷಣವೇ ನಮಗೆ ಬಲಭಾಗದಲ್ಲಿ ಒಂದು ಅಂಡರ್ ಪಾಸ್ ಕಾಣಿಸುತ್ತೆ. ಸೊ ನೀವು ನೋಡ್ಬೋದು, ಇದೇ ಬಂದು ಎಂಬೆಸಿ ಹ್ಯಾಬಿಟ್ಯಾಟ್. ಸೊ ಎಂಬೆಸಿ ಹ್ಯಾಬಿಟ್ಯಾಟ್ ಅಪಾರ್ಟ್ಮೆಂಟ್ನ ಎಕ್ಸಿಟ್ ಆಗೋ ರಸ್ತೆ ಅಂದರೆ ನಮ್ಮ ಶ್ರೀ ಮುರಳಿ ಸರ್ ಅವರು ಇರೋದು ಇದೇ ಅಪಾರ್ಟ್ಮೆಂಟಿನಲ್ಲಿ. ಸೊ ನಾವೇನೇ ಎಂಟ್ರೆನ್ಸಿಂದ ಹೋದ್ರೂ ಇಲ್ಲಿ ಎಕ್ಸಿಟ್ ಆಗೋ ಪ್ಲೇಸ್ ಇದು, ಈ ಸ್ಥಳ. ಸೊ ನಾವೀಗ ನೇರವಾಗಿ ಹೋಗ್ತಾ ಇರಬೇಕು. ಈ ಏರಿಯಾ ಬಂದು ವಸಂತ ನಗರ ಅಂತ. ಸೊ ಈ ಅಪಾರ್ಟ್ಮೆಂಟ್ ಇರೋದು ಯಾವ ಏರಿಯಾದಲ್ಲಿ ಅಂದರೆ ವಸಂತ ನಗರ. ಸೊ ವಸಂತ ನಗರದಲ್ಲಿ ಎಂಬೆಸಿ ಹ್ಯಾಬಿಟ್ಯಾಟ್ ಅಂತ ಅಪಾರ್ಟ್ಮೆಂಟಿನಲ್ಲಿ ನಮ್ಮ ಶ್ರೀ ಮುರಳಿ ಸರ್ ಅವರು ಇರೋದು. ಸೊ ಇಲ್ಲಿಂದ ನಾವು ಹಿಂಗೆ ನೇರವಾಗಿ ಹೋಯ್ತು ಅಂದರೆ ನಮ್ಗೆ ಇಲ್ಲಿ ಮೌಂಟ್ ಕಾರ್ಮೆಲ್ ಕಾಲೇಜ್ ಸಿಗುತ್ತೆ. ಸೊ ಇಲ್ಲಿ ಮೌಂಟ್ ಕಾರ್ಮೆಲ್ ಕಾಲೇಜ್ ಸಿಗುತ್ತೆ. ಸೊ ಈ ಕಾಲೇಜ್ ಹತ್ರನೇ ನಮಗೆ ಅಪಾರ್ಟ್ಮೆಂಟ್, ಆ ಪಕ್ಕದಲ್ಲೇ ಆರ್ಚ್ ಪಕ್ಕದಲ್ಲೇ ಅಪಾರ್ಟ್ಮೆಂಟ್ ಇರೋದು. ಸೊ ನಾವಿಲ್ಲಿ ಈ ಸರ್ಕಲ್ ಬರುತ್ತೆ, ಈ ಸರ್ಕಲ್ ಹತ್ರ ನಾವು ಬಲಕ್ಕೆ ತೊಗೋಬೇಕಾಗುತ್ತೆ. ಸೊ ಇಲ್ಲಿ ಬಲಕ್ಕೆ ತೊಗೊಂಡಿದ ತಕ್ಷಣ ಈ ಸರ್ವಿಸ್ ರೋಡಿನಲ್ಲಿ ನಮಗೆ ಎಡಭಾಗದಲ್ಲೇ ಇಲ್ಲೊಂದು ಆರ್ಚ್ ಕಾಣಿಸುತ್ತೆ, ಕಾಲೇಜಿದು. ಸೊ ಕಾಲೇಜ್ ಪಕ್ಕದಲ್ಲೇ ಯುಕೋ ಬ್ಯಾಂಕ್ ಇದೆ. ಸೊ ಯುಕೋ ಬ್ಯಾಂಕ್ ಪಕ್ಕದಲ್ಲೇ ನಮ್ಮ ಎಂಬೆಸಿ ಹ್ಯಾಬಿಟ್ಯಾಟ್ ಅಪಾರ್ಟ್ಮೆಂಟಿನಲ್ಲಿ. ಸೊ ನೀವು ಇಲ್ಲಿ ನೋಡ್ಬೋದು, ಇದೇ
ಎಂಬೆಸಿ ಹ್ಯಾಬಿಟ್ಯಾಟ್ ಅಪಾರ್ಟ್ಮೆಂಟಿನಲ್ಲಿ ನಮ್ಮ ಶ್ರೀ ಮುರಳಿ ಸರ್ ಅವರು ವಾಸವಾಗಿರೋದು. ಸೊ ಈ ಏರಿಯಾ ಬಂದು ವಸಂತ ನಗರ. ಸೊ ವಸಂತ ನಗರದಲ್ಲಿ ಎಂಬೆಸಿ ಹ್ಯಾಬಿಟ್ಯಾಟ್ ಅಪಾರ್ಟ್ಮೆಂಟಿನಲ್ಲಿ ನಮ್ಮ ಶ್ರೀ ಮುರಳಿ ಅಂದರೆ ರೋರಿಂಗ್ ಸ್ಟಾರ್ ಅಂತಲೇ ಹೆಸರುವಾಸಿಯಾಗಿರುವ ಶ್ರೀ ಮುರಳಿ ಸರ್ ಅವರು ವಾಸವಾಗಿರುವ ಮನೆ. ಈ ಅಪಾರ್ಟ್ಮೆಂಟು ನಮಗೆ ನೋಡೋದಕ್ಕೆ ಈ ರೀತಿಯ ಕಾಣುತ್ತೆ, ಒಂದು ಚಿಕ್ಕ ಅಪಾರ್ಟ್ಮೆಂಟ್ ಥರ. ಬಟ್ ಈ ಅಪಾರ್ಟ್ಮೆಂಟು ಸುಮಾರು ಎಕರೆಗಳ ಜಾಗದಷ್ಟು ಉದ್ದವಾಗಿರುವ ಅಪಾರ್ಟ್ಮೆಂಟು. ಸೊ ನಿಮಗೆ ಒಳಗಡೆ ಯಾವ ರೀತಿ ವ್ಯವಸ್ಥೆ ಇದೆ, ಈ ಅಪಾರ್ಟ್ಮೆಂಟಿನ ಒಳಗಡೆಗೆ ನಿಮಗೆ ಒಂದು ಫೋಟೋದ ಮುಖಾಂತರ ವಿವರಣೆ ಕೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ಇದೇ ನಮ್ಮ ಎಂಬೆಸಿ ಹ್ಯಾಬಿಟ್ಯಾಟ್ ಅಪಾರ್ಟ್ಮೆಂಟು. ಸೊ ಒಳಗಡೆ ನೀವು ಸ್ವಿಮ್ಮಿಂಗ್ ಪೂಲು ನೋಡ್ಬೋದು. ಹಾಗೆ ಈ ಅಪಾರ್ಟ್ಮೆಂಟು ಸುಮಾರು 300ಕ್ಕೂ ಹೆಚ್ಚು ಮನೆಗಳನ್ನು ಹೊಂದಿರುವ ಅಪಾರ್ಟ್ಮೆಂಟ್ ಇದು. ಸೊ ನೀವು ಅಲ್ಲಿ ನೋಡ್ಬೋದು, ನಾನು ಎಂಟ್ರೆನ್ಸ್ ಸರ್ಕಲಲ್ಲಿ ತೋರಿಸಿದಾಗ ಎಕ್ಸಿಟ್ ಆಗೋ ಪ್ಲೇಸು. ಸೊ ಒಳಗಡೆ ಇಲ್ಲಿ ಈ ಜಾಗದಿಂದ ಎಂಟ್ರೆನ್ಸ್ ಇರೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಶ್ರೀ ಮುರಳಿ ಸರ್ ಅವರ ಮನೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.